ಎಲೆನ ಪುಂಸಕ ಭೀಷ್ಮ ಸುಡು ಬೈಗುಳಿನ ಭಂಡನು ನೀನಲ. ಗೋಕುಲದ ಗರ್ವನ ಗುಣವನಾರಿಸಿಕೊಂಡೆ ಬೇಸರದೆ. ಹಳವಿನಲಿ ಹೆಮ್ಮೆಯನು ಕುಂದಿನ ಕುಲದೊಳಗಳಿಕೆಯನು ತಮದಲ್ಲಿ. ಬೆಳಗ ಬಣ್ಣಿಸುತ್ತಿಹೆ ನಿರಂತರ ಎಂದನ ಚೈತ್ಯ. ಅವಗುಣದೊಳಾದ್ಭಾವಿಸುವೆ ಗುಣನಿವಹವನು ರಾಜಾಧಮರು ಯಾದವರು ಪೂಜಾರು ಹರೆ ಸುಡು ಸುಡು ನಿನ್ನ ನಾಲಗೆಯ. ಸವಿನುಡಿಯ ದುರ್ವ್ಯಸನಿ ತೊಂಡಿನ ತವರು ಮನೆ ಬಾಹಿರರಿಗಾಶ್ರಯ. ಭವನ ಕಳರಧಿ ದೈವ ಭೀಷ್ಮನ ಕೊಲವರಲಿ ಇಲ್ಲೆಂದ. ಇವನು ಗಡ ಚಿಕ್ಕಂದು ಮೊಲೆಗೊಟ್ಟವಳ ಹಿಂಡಿದ ಗಂಡ. ಬಂಡಿಯ ಜವಳಿಗಾಲಲಿ ಮುರಿದ ನೈಮಾಮ ಸಮರ್ಥನಲೇ. ಸವಡಿ ಮರ ನೆಗ್ಗಿದವುಗಡ ಮೈಯ ಉಚಿದರೆ ಬಲುಗತ್ತೆ. ಗೂಳಿಯ ನಿವ ವಿಭಾಡಿಸಿದನೆ ಮಹಾದ್ಭುತವೆಂದನ ಚೈದ್ಯ. ಹಕ್ಕಿ ಹರಿಣಿಯ ತರಿದ ಗಡ ಕೈಯಿಕ್ಕಿದರೆ ಕಡುಗುದುರೆಯನು ನೆಲಕ್ಕಿಕ್ಕಿದನೆ ನೆರೆ ಹೇಳು ಹೇಳ ಕೃಷ್ಣನಾಳ್ತನವ. ಹೊಕ್ಕು ಹೆಬ್ಬಾವಿನ ಬಸುರ ಸೀಳಿಕ್ಕಿದನೆ ಯಾದವನ ಪೌರುಷ ಒಕ್ಕಜವಲ. ಭೀಷ್ಮ ತೂಪಿರಿಯಂದೆನ ಚೈತ್ಯ. ಗಾಳಿಯನು ಘಲ್ಲಿಸಿದ ಕರುವಿನ ಕಾಲ ಹಿಡಿದೊಗೆದನ ಅಗಡುರಗನ ಮೇಲೆ ಕುಣಿದಾಡಿದನು ಗಡ ಹಾವಡಿಗ ವಿದ್ಯೆಯಲಿ. ಖೋಳಗೋವರ ಹಳ್ಳಿಯಲಿ ಕಟ್ಟಾಳಲ ಬಳಿಕೇನು ಪೃಥ್ವೀಪಾಲರೀತಗೆ ಸರಿಯೇ ದಿಟದಿಟವೆಂದನ ಚೈತ್ಯ. 7 ದಿನ ಪರ್ಯಂತ ಮೊರಡಿಯ ಮೇಲುಗೊಡೆಯನು ಹಿಡಿದು ಬಲು ಮಳೆಗಾಲವನು ಮಾಣಿಸಿದ ಗಡ ಹರಹರ ವಿಶೇಷವಲ. ಹೇಳು ಹೇಳಿಂದ್ರಂಗೆ ಮಾಡಿದ ಖೂಳರಾಶಿಯನೊಬ್ಬನೇ ಕೈ ಮೇಳವಿಸಿದನೆ ಕಂದನಾಣೆ ವಿಚಿತ್ರ ಆಯ್ತೆಂದ. ಶಿಶುಪಾಲನು, ಎಲವೋ ನಪುಂಸಕ ಭೀಷ್ಮನೆ, ನಿನ್ನನ್ನು ಸುಡಬೇಕು. ಬೈಗುಳನ್ನು ಆಡುವ ಭಂಡ ನೀನು. ಗೋಕುಲದಲ್ಲಿ ಗರ್ವದಿಂದ ಬೀಗುವ ಇವನ ಗುಣವನ್ನು ಹೊಗಳಲು ನೀನು ಮುಂದೆ ಬಂದೆ. ಅನ್ಯಾಯವನ್ನು ಹೆಮ್ಮೆ ಎಂದು, ದೋಷವನ್ನು ಹಿರಿಮೆಯೆಂದು, ಕತ್ತಲನ್ನು ಬೆಳಕೆಂದು ನಿರಂತರವಾಗಿ ಹೊಗಳುತ್ತಿರುವೆ. ಎಲೋ ಭೀಷ್ಮ, ನೀನು ಗುಣಹೀನತೆಯಲ್ಲಿ ಗುಣಗಳನ್ನು ಕಾಣುತ್ತಿ, ಎತ್ತಿ ಹಿಡಿಯುತ್ತಿ. ಯಾದವರು ರಾಜರಲ್ಲೆಲ್ಲ ಅಧಮರು, ಅವರು ಅಗ್ರಪೂಜೆಗೆ ಅರ್ಹರೆ. ನಿನ್ನ ನಾಲಿಗೆಯನ್ನು ಸುಡಬೇಕು. ಅಧಮರನ್ನು ಹೊಗಳುವ ದುಶ್ಚಟ ನಿನಗಿದೆ. ಸೊಕ್ಕಿನ ಮಾತಿಗೆ ನೀನೇ ತವರು ಮನೆ, ಯಾವುದಕ್ಕೂ ಸಲ್ಲದವರಿಗೆ ಆಶ್ರಯ ನೀಡುವ ಮನೆ. ನಿನ್ನನ್ನು ಕೊಲ್ಲುವವರ್ಯಾರೂ ಇಲ್ಲವಲ್ಲ ಎಂದು ಶಿಶುಪಾಲನು ಘರ್ಜಿಸುತ್ತಾ ಮುಂದುವರೆದು, ಇವನು ಶಿಶುವಾಗಿರುವಾಗ ಹಾಲುಣಿಸಿದವಳನ್ನು ಕೊಂದವನಲ್ಲವೇ? ಎಂಥ ಗಂಡು! ಬಂಡಿಯನ್ನು ಎರಡೂ ಕಾಲಿಂದ ಮುರಿದವನು ಬಲು ಸಮರ್ಥ ಎಂದುಕೊಳ್ಳುತ್ತಾನೋ? ಇವನ ನಡುವೆ ಹೋದರೆ ಜೋಡಿ ಮರಗಳು ಮುರಿದವೋ? ಕತ್ತೆ ಗೂಳಿಗಳನ್ನು ಇವನು ಕೊಂದನೋ? ಎಂತಹ ಅದ್ಭುತ! ಹಕ್ಕಿ ಜಿಂಕೆಗಳನ್ನು ಕೊಂದನಂತೆ, ದೊಡ್ಡ ಕುದುರೆಗಳನ್ನು ಬೀಳಿಸಿದನಂತೆ. ಭೀಷ್ಮ, ಹೇಳು ಹೇಳು, ಕೃಷ್ಣನ ಪರಾಕ್ರಮವನ್ನು ಹೇಳು. ಹೆಬ್ಬಾವಿನೊಳಗೆ ಹೊಕ್ಕು ಅದನ್ನು ಸೀಳಿಕೊಂದನೆ. ಈ ಗೊಲ್ಲನ ಪೌರುಷವು ಆಶ್ಚರ್ಯಕರವಲ್ಲವೇ? ಅವನಿಗೆ ದೃಷ್ಟಿಯಾದೀತು, ನಿವಾಳಿಸು. ಗಾಳಿಯನ್ನು ಗುದ್ದಿದನಂತೆ, ಕರುವಿನ ಕಾಲು ಹಿಡಿದು ಒಗೆದನಂತೆ. ಹಾವಾಡಿಗ ವಿದ್ಯೆಯನ್ನು ಕಲಿತು ಹಾವಿನ ಮೇಲೆ ಕುಣಿದಾಡಿದನಂತೆ. ಗೊಲ್ಲರ ಹಟ್ಟಿಯಲ್ಲಿ ಇವನು ಭಾರೀ ಬಲಶಾಲಿಯಲ್ಲವೇ? ರಾಜರು ಇವನಿಗೆ ಸರಿಯಾದರೆ ನಿಜ ನಿಜ ಎಂದು ಶಿಶುಪಾಲನು ಹಂಗಿಸಿದನು. ಒಂದು ಕೆಲಸಕ್ಕೆ ಬಾರದ ದಿನ್ನೆಯನ್ನೆತ್ತಿ 7 ದಿನಗಳ ಕಾಲ ಮಳೆಯಿಂದ ರಕ್ಷಿಸಿದನಂತೆ. ಶಿವಶಿವ, ಇದು ಹೆಚ್ಚೇ ಸರಿ. ಆದರೊಂದು ಅನುಮಾನ, ಇಂದ್ರನ ಪೂಜೆಗೆಂದು ಸಿದ್ಧ ಮಾಡಿದ್ದ ಕೂಳನ್ನೆಲ್ಲ ಇವನೇ ನುಂಗಿದನೋ ಹೇಗೆ? ಆ ಶಿಶುವಿನಾಣೆ, ಇವ ವಿಚಿತ್ರವೇ ಸರಿ ಎನ್ನುತ್ತಾ ಮುಂದುವರೆದು ಬೊಗಳುತ್ತಾನೆ.